ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರ? ಎಲ್ಲರೂ ತುಂಬ ಚೆನ್ನಾಗಿದ್ರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ನಮ್ಮಮ್ಮ ಹಾಗೆ ನಮ್ಮ ಯಜಮಾನ್ರು 3 ಜನನು ಇವತ್ತು ಇದ್ದಕ್ಕಿದ್ದಂಗೆ ಹಾಸನಕ್ಕೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಹೋಗೋಣ ಬನ್ನಿ ಸ್ನೇಹಿತರೆ. ಹಾಸನಕ್ಕೆ ಹೋಗೋಕ್ಕಿಂತ ಮುಂಚೆ ನಮಗೆ ಅರಕಲುಗೋಡು ಸಿಗುತ್ತಲ್ವ, ಹಾಗಾಗಿ ಇವಾಗ ನಮ್ಮ ಅತ್ತಿಗೆ ಮನೆಗೆ ಬಂದಿದ್ವಿ. ನಮ್ಮ ಅತ್ತಿಗೆ ನನಗೋಸ್ಕರ ಅಂತ ಅಂದ್ಬಿಟ್ಟು ದೋಸೆ ಮಾಡಿಕೊಟ್ಟಿದ್ದಾರೆ. ಇವಾಗ ಫ್ರಿಜ್ಜಿಂದ ತೆಗೆದಿಟ್ಟವ್ರೆ, ಆದರೆ ಸಖತ್ ತಣ್ಣಗೈತೆ. ಪಾಪ ತೋಳೆನೂ ಬಿಡಿಸಿಟ್ಟಿದ್ದಾರೆ, ಬೀಜನೂ ಬಿಡಿಸಿಟ್ಟಿದ್ದಾರೆ. ಒಳ್ಳೆ ಸ್ವೀಟ್ ಆಗೈತೆ. ಅದಕ್ಕೆ ಅಮ್ಮ ರೆಡಿ? ಫುಲ್ ಎಲ್ಲ ಖರ್ಚು ನಿಮ್ಮದೇ ಅಂತ ಇವತ್ತು? ಹಾಂ, ಅದಕ್ಕೆ ನೋಡಿ ದೊಡ್ಡ ಬ್ಯಾಗ್ ತೊಗೊಂಡಿದ್ದಾರೆ, ಎಲ್ಲ ತುಂಬಿಸ್ಕೊಂಡಿದ್ದಾರೆ. ಫುಲ್ ಎಲ್ಲ ನಾವೇನೇನು ಕೇಳ್ತೀವಿ ಎಲ್ಲನೂ ಕೊಡಿಸ್ತಾರೆ ಇವತ್ತು ನಮಗೆ, ಅಲ್ವಾ? ನಿಮ್ಮ ಹೆಂಡ್ತಿಗೆ ಏನು ಬೇಕೋ ಅವ್ರು ತೊಗೊಂಡಿದ್ದಾರೆ ಆಲ್ರೆಡಿ. ನಿಮ್ಮ ಹೆಂಡ್ತಿ ಬರೋಷ್ಟೊತ್ತಿಗೆ ಹೋಗ್ಬಿಡೋಣ. ಈಗ ಕಾರ್ ಹತ್ತಿದ ತಕ್ಷಣ ಒಂಥರ ವಾಸನೆ ಬರ್ತದಂತೆ, ಏಸಿಗೆ ಆಯ್ತದಂತೆ. ಅದಕ್ಕೆ ಏಸಿಗೆ ಆದ್ರೆ ವಾಂತಿ ಮಾಡಿ ಅಂದೆ. ಕಾರ್ ಹತ್ತಿದ ತಕ್ಷಣ ಒಂಥರ ವಾಸನೆ ಬರ್ತದಂತೆ, ಏಸಿಗೆ ಆಯ್ತದಂತೆ. ಅದಕ್ಕೆ ಏಸಿಗೆ ಆದ್ರೆ ವಾಂತಿ ಮಾಡಿ ಅಂದೆ. ಕರೆಕ್ಟ್ ತಾನೆ? ಎಂತದ್ನ ಬೋಲಾ ನಮ್ ಜೊತೆ ಎಲ್ಲ ಬಂದ್ರೆ ಮಾಡಲ್ಲ ವಸಂತಣ್ಣ ಒಮೆಟೊ. ನಿಮ್ ಜೊತೆ ಬಂದ್ರೆ ಮಾತ್ರ ಅದು ಏನೇನೋ ತಿನ್ನಿಸ್ಬಿಡ್ತೀರಾ. ಅವು ಇವು ಕಸ್ಕಾಪಿಸ್ಕೊನೆ. ಅದಕ್ಕೆ ಎಲ್ಲಾದ್ರೂ ಆಮ್ಲೆಟ್ ಹಾಕ್ತಾರೆ. ಯಾವಾಗ ಹಾಸ್ಟೆಲ್ದಿಂದ ಬರ್ಬೇಕಾದ್ರೆ ನೀವು ಲೈಟ್ ಆಗಿ ತಿನ್ಕೊಂಡ್ ಬರ್ಬೇಕಿತ್ತು ಹಾಸನದಿಂದ. ನೋಡಿ ಇವತ್ ನಾವು ಬಂದಿದೀವಲ್ಲ, ವಾಮಿಟ್ ಏನ್ ಮಾಡ್ಕೊಳಲ್ಲ ಇವತ್ತು. ನಿಮ್ ಹೆಂಡ್ತಿನ ಅದಕ್ಕೆ ಬೇಕು ಬೇಕು ಅಂತ ಕರ್ಕೊಂಡ್ ಬಂದಿರೋದು. ನಮಗ್ ಏನಾರು ಕೊಡಿಸ್ತಾರೆ. 50% ಖಾಲಿ ಮಾಡ್ಕೊಂಡ್ ಆಯ್ತಾ? 50 ಖಾಲಿ ಐತೆ. ಅದಕ್ಕೆ 50 ಖಾಲಿ ಐತಾ? ಅಲ್ಲ, 50% ಖಾಲಿ ಆಗಿದೆ. ಅದೇ 50% ಖಾಲಿ ಆಗಿದೆಯಾ ಅಂತ. ಅದಕ್ಕೆ ಇವಾಗ ನಾವು ಒಂದ್ ಸ್ವಲ್ಪ ಖಾಲಿ ಮಾಡೋಣ ಅಂತ ಕರ್ಕೊಂಡು ಹೋಯ್ತಾ ಇರೋದು. ನೀವು ಸುಮ್ನೆ ಯಾಕೆ ಕರ್ಕೊಬರಿವ ನಿಮ್ಮ ಹೆಂಡ್ತಿನ? ಏನದಕ್ಕೆ ಇವತ್ತೆಲ್ಲೋದ್ರು ನಮ್ಮ ಅದಕ್ಕೆ ಬಿಡಿ 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 ನಾನು ಕೊಡ್ತೀನಿ, ಬಿಡಿ ಬಿಡಿ, ಏನೇನು ಬೇಕು ತಗೊಳ್ಳಿ ಅಂತಾರೆ. ನಮ್ಮ ಅದಕ್ಕೆ ಲೈಕ್ಸು ಕಮೆಂಟ್ಸ್ ಏನು ಬತ್ತಲೇ ಇಲ್ಲಪ್ಪ. ಏನದಕ್ಕೆ 22,000 ವಾಚ್ ಕೊಡಿಸ್ತೀರ ಯಜಮಾನ್ರಿಗೆ? ಇಲ್ಲ ಅಂತಾರಲ್ಲ. ವಾಚ್ ತಗೋಬಿಟ್ಟು ತೋರಿಸಿ ಅವರಿಗೆ, ಅವರೇ ಕೊಡ್ತಾರೆ ಬಿಲ್ಲು ಅಂದಿ. ಏನೋ ಸಂತಣ ಬಿಲ್ ಅವ್ರು ಅಲ್ಲಿ ಆರೆಂಜ್ ಕಲರ್ ಡ್ರೆಸ್ ಹಾಕಿದಾರಲ್ಲ ಅವ್ರು ಕೊಡ್ತಾರೆ ಅಲ್ಲಿ. ಹೋಟ್ಲ್ ಆಗಿದ್ರೆ ಹಿಟ್ ರುಬ್ಬಾಕಾದ್ರೆ ವಾಚ್ ಅಂಗಡಿ ಏನ್ ಮಾಡೋದು? ಅದಕ್ಕೆ ಅಪ್ ಅಂಡ್ ಡೌನ್ ಡೈಲಿ ಸೇಲ್ಸು. ಏನಕ್ಕೆ ಸ್ನೇಹಿತರೆ, ದಾರಿ ಉದ್ದಕ್ಕೂ ನಮ್ಮ ಅತ್ತಿಗೆಗೆ ಸುಮ್ಮನೆ ತಮಾಷೆ ಮಾಡಿಕೊಂಡು ಅವ್ರ ಕಾಲು ಎಳ್ಕೊಂಡು ಅಂತೂ ಇಂತೂ ಹಾಸನನ ತಲುಪಿದ್ವು. ನಾವು ಮೊದಲಿಗೆ ಕಣ್ಣು ಟೆಸ್ಟ್ ಮಾಡಿಸ್ಬೇಕಿತ್ತು, ಹಾಗಾಗಿ ಕಣ್ಣಿನ ಒಂದು ಹಾಸ್ಪಿಟಲಿಗೆ ಬಂದಿದ್ದೀವಿ. ಸ್ನೇಹಿತರೆ, ನನಗೆ ಕಣ್ಣಿನಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು ಸುಮಾರು ವರ್ಷದಿಂದ. ಹಾಗಾಗಿ ನಾನು ಮೊದಲಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದೆ. ಅದಾದಮೇಲೆ ನಮ್ಮ ಅಮ್ಮನೂ ಇತ್ತೀಚೆಗೆ ಸ್ವಲ್ಪ ಕಣ್ಣೆಲ್ಲ ಉರಿ ಸ್ವಲ್ಪ ಮಂಜಾಗುತ್ತೆ ಅಂತ ಅಂದರು. ಹಾಗಾಗಿ ನಾನು ತೋರಿಸಾದ್ಮೇಲೆ ಅವರು ಸಹ ಕಣ್ಣನ್ನು ಚೆಕಪ್ ಮಾಡಿಸ್ಕೊಳ್ತಾ ಇದ್ದಾರೆ. ಕಣ್ಣೇ ಬಿಡಲ್ಲ ಇವರು ಅಂತ. ಅದೇನು ತೊಂದರೆ ಇಲ್ಲ, ಬಿಸಿಲಿಗೆ ಹೋದ್ರೆ ಹಂಗಾಗುತ್ತೆ.
ನಮ್ಮ ಅಮ್ಮನ ಕಣ್ಣು ಚೆಕಪ್ಪು ಆದ ನಂತರ ನಮ್ಮ ಯಜಮಾನ್ರು ನನಗೂ ಸ್ವಲ್ಪ ಬಿಸಿಲಿಗೆ ಕಣ್ಣು ಬಿಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಟೆಸ್ಟ್ ಮಾಡಿಸ್ತೀನಿ ಅಂತ ಅಂದರು. ಆಮೇಲೆ ಅವರೂ ಟೆಸ್ಟ್ ಮಾಡಿಸ್ಕೊಂಡ್ರು. ಅದಾದಮೇಲೆ ಒಂದು ಮೊಬೈಲ್ ಅಂಗಡಿಗೆ ಹೋಗಿ ಅಲ್ಲಿ ಮೊಬೈಲ್ ಕವರ್ಗಳು ಹಾಗೆ ಗ್ಲಾಸ್ ಕಾರ್ಡ್ಗಳನ್ನೆಲ್ಲನೂ ನಮ್ಮ ವಸಂತಣ್ಣ ಅದಕ್ಕೆ ಹಾಗೆ ನಮ್ಮ ಯಜಮಾನ್ರು ಎಲ್ಲ ಹಾಕಿಸ್ಕೊಂಡ್ರು. ಒಂದ್ಸರಿ ತಗೊಳ್ಳೋದು ಚೆನ್ನಾಗಿರುತ್ತೆ. 5 ವರ್ಷ ಏನು ಮತ್ತೆ ಮಾತಾನೆ ಒಂದು 15,000 ರೂಪಾಯಿ ತೋರಿಸಿ ಅವ್ರ ಹೆಂಡತಿ ಕೊಡ್ಸೋದು. ಮೋಹನ ಚೆನ್ನಾಗಿ ಅದೇನ ಬೆಲ್ಟೇ ಕಟ್ಟಬೇಕು ಅಂತ ಬೆಲ್ಟ್ ಆಗಬೇಕು ಅಂತ ಏನಿಲ್ಲ. ಇದರ ಚೈನ್ ಐತೆ ಇದರ ಚೈನ್ ತೋರಿಸಿ. 7,995 8,000 ವಾಚ್ಗಳು ಈ ಥರ ಡಿಫ್ರೆಂಟ್ ಆಗಿರೋದು ಕಟ್ಟಿಣ ಯಾರ ಕೈಲೂ ಇರಬಾರ್ದು ಅಂತ ಕಟ್ಟಿಣ. ಆಮೇಲೆ ಬೇಕಾದ್ರೆ ಇಲ್ಲ ಡಿಫ್ರೆಂಟ್ 100 ರೂಪಾಯಿ ಎಲ್ಲ ಅದಕ್ಕೆ 19,000 ಅಂತ ಇರಲಿ ತಗೊಳ್ಳಿ. 19,000 ರೂಪಾಯಿ. ರ್ಯಾಡ 1,35,000 ಎಲ್ಲ ಮತ್ತೆ ಅದು ಕಟ್ಕೊಳಕ್ಕೆ ಇಲ್ಲ ರ್ಯಾಡೋನ ಅದರೊಳ್ಳೆ ಬಸ್ ಕಟ್ಕೊಂಡಂಗೆ ಆಯ್ತು. ಬೇಡ ಅಂದ್ರೆ ಕೊಡಿ, ನಮ್ಮ ಮನೆಯವ್ರಿಗೆ ಕಟ್ಟಿಸ್ತೀನಿ. ಮೊನ್ನೆ ಅದನ್ನು ಒಂದ್ಸಲ ಸರ್ವಿಸ್ ಮಾಡ್ಸೋಣ ಅಂತ ಕೇಳಿದೆ. ಬೆಂಗಳೂರು ಮಾಡಿಸ್ಕೊಡಿದ್ವಿ ಸರ್ 15,000. ನಂದು ವಾಚ್ ಅಂಗಡಿ ಒಂದು ಹೊಗಳ ಕೆಲಸ ಹೊಗಳ್ತಾ ಇಟ್ಕೋಬೇಡಿ. ಇಲ್ಲ ಅಂದ್ರೆ ಜಾಸ್ತಿ ದುಡ್ಡು ಕೊಡ್ತಾರೆ. ಗುಡ್ ಥಿಂಕಿಂಗ್. ಅದಕ್ಕೆ ಅರ್ಧಕ್ಕರ್ಧ ದುಡ್ಡು ಉಳ್ದೈತೆ. ಹೆಸರು ನಕ್ಕಿನ ವಸಂತ ಅದೇ ಇಲ್ಲ ಈ ಕಡೆ ನೋಡಿ. ಈ ಕಡೆ ತಿರುಗಿ ಸರ್. ಸ್ನೇಹಿತರೆ, ನಮ್ಮ ಅದಕ್ಕೆ ನಮ್ಮ ವಸಂತಣ್ಣಂಗೆ ಆ್ಯನಿವರ್ಸರಿ ಗಿಫ್ಟು ಅಂತ ಹೇಳ್ಬಿಟ್ಟು 8,500 ರೂಪಾಯಿದು ವಾಚ್ ನೋಡಿದ್ರು. ಫಸ್ಟ್ ಈಸ್ ಬೆಸ್ಟ್ ಅಂತ ಹೇಳ್ಬಿಟ್ಟು ಅವರು ಮೊದಲು ನೋಡಿದಂತಹ ವಾಚ್ನ ಸೆಲೆಕ್ಷನ್ ಮಾಡಿಕೊಂಡ್ರು. ಇನ್ನೊಂದು 19,000 ರೂಪಾಯಿ ಇದಿತ್ತು, ತೊಗೊಳ್ಳೋದೇ ಇದ್ದರೆ ತೊಗೊಳ್ಳಿ ಅಂದರು. ನಮ್ಮ ವಸಂತಣ್ಣನೇ ಬೇಡ ಅಂತ 8,500 ರೂಪಾಯಿದೆ ವಾಚ್ ತೊಗೊಂಡ್ರು. ಅದಾದಮೇಲೆ ನಂದು ಕಣ್ಣು ಟೆಸ್ಟ್ ಮಾಡಿಸಿದ್ನಲ್ಲ, ಹಾಗಾಗಿ ಕಣ್ಣಿಗೆ ಇದು ಸ್ಪೆಕ್ಸು ಕೊಟ್ಟಿದ್ದರು. ಅಲ್ಲಿ ಸ್ಪೆಕ್ಸ್ ತಗೊಳ್ಳೋಣ ಅಂತ ಹೋದು ಅಲ್ಲಿ ನಮ್ಮ ಅದಕ್ಕೆ ನಮ್ಮ ವಸಂತಣ್ಣಂಗೆ ಒಂದು 8,000 ರೂಪಾಯಿ ಕೊಟ್ಟು ಒಂದು ಸಣ್ಣ ಗ್ಲಾಸ್ನ ಕೊಡಿಸಿದ್ರು. ಅದಾದಮೇಲೆ ಕಂಚಿ ಸೊಸೈಟಿ ಅಂತ ಹೇಳ್ಬಿಟ್ಟು ನಮ್ಮ ಅದಕ್ಕೆ ಈ ಒಂದು ಅಂಗಡಿದು ರೀಲ್ಸ್ನ ನೋಡಿದ್ರಂತೆ. ಹಾಗಾಗಿ ಅಮ್ಮಂಗೆ ಸೀರೆಗಳನ್ನ ತಗೊಬನ್ನಿ ಹಳೆವು ನೋಡೋಣ ಅಂತಂದಿದ್ರು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದು. ಅಲ್ಲಿ ಕಾಪರ್ ಜರಿ ಅಂತ ಹೇಳ್ಬಿಟ್ಟು ಅವರು ಬೇಡ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ಇವಾಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಏನು ಮಾಡಬೇಕು? ಸಕ್ಕರೆ ಕುಡಿತೀರಾ? ಅಲ್ಲ ವಸಂತಡ, ನೀವು ಜಾಸ್ತಿ ಸಕ್ಕರೆ ಉಪಯೋಗಿಸ್ಬಾರ್ದಲ್ಲ. ಇದಕ್ಕೆ ಒಂಚೂರು ಉಪ್ಪು ಮತ್ತು ಇದನ್ನ ಹಾಕೊಡ್ತೀನಿ. ಪೆಪ್ಪರ್ ಪೌಡ್ರ್ ಉಪ್ಪು ಹಾಕ್ಕೊಡ್ತೀನಿ, ಕುಡ್ಕೊಬಿಡಿ. ಹಂಗೆ ಇಲ್ಲ ಐತೆ ಡಬ್ಬ ಸೋಡಾ ಹೇಳ್ತೀರಾ? ನಮಗೆ ಯಾರಿಗೂ ಬೇಡ. ನಿಮಗೆ ಐಸ್ ಕ್ರೀಮ್ ಇಷ್ಟ ಅಂತ ತೋರಿಸಿರೋತೀನಿ. ಸ್ಟ್ರಾಬೆರಿ ಐಸ್ ಕ್ರೀಮ್. ಮಕ್ಕಳು ಥರ ಐಸ್ ಕ್ರೀಮ್ ತಿಂತಿರಲ್ಲಮ್ಮ. ಬೇಕಾದ್ರೆ ಐಸ್ ಕ್ರೀಮು
ಇವ್ರು ನಾನು ಕೊಡ್ತೀನಿ ಅಂತಾರೆ, ಅವ್ರು ನಾನು ಕೊಡ್ತೀನಿ ಅಂತಾರೆ, ಇವ್ರು ನಾನು ಕೊಡ್ತೀನಿ ಅಂತಾರೆ. ನಾನು ನಮ್ಮಮ್ಮ ಇಬ್ಬರು ಸುಮ್ಮನೆ ಅಮ್ಮ ನಾನು ಪರ್ಸ್ನೇ ಮನೇಲಿ ಬಿಟ್ಟು ಬಂದಿದ್ದೀನಿ. ನೀವು ದುಡ್ಡನ್ನೇ ಮನೇಲಿ ಬಿಟ್ಟು ಬಂದಿದ್ರಾ? ನೀವು ದುಡ್ಡನ್ನೇ ಮನೇಲಿ ಬಿಟ್ಟು ಬಂದಿದ್ರಾ? ಕೊಡಿ ಕೊಡಿ ಒಂದ್ಸತಿ ಹೋಗ್ಲಿ ವಸಂತಣ್ಣ, ಕೊಡಿ ಕೊಡಿ ಹೋಗ್ಲಿ ಒಂದ್ಸತಿ, ಕೊಡ್ತಾರಂತೆ ಬಿಲ್ಲ. ಹಾಂ ಕೊಡಿ. ನಮ್ಮ ಆಡಿರೋದು ಇಲ್ಲೇ ಬರ್ಬೇಕು. ವಸಂತಣ್ಣ ಫುಲ್ ಹಾಡು ಹೇಳ್ತಾ ಇದ್ದಾರೆ. ಹೆಂಡತಿ ಸ್ಪೆಕ್ಸು ವಾಚು ಎಲ್ಲ ಕೊಡಿಸ್ಬಿಟ್ಲು ಅಂತ. ಏನು ವಸಂತಣ್ಣ? ಆಷಾಢ ಮುಗಿಲಿ ವಸಂತಣ್ಣ. ಹೊಸ ವಾಚು ಹಳೆ ಹೆಂಡತಿ ಅನ್ನೋದು ಬೇಡ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಹೊಸ ವಾಚು ಹಳೆ ಹೆಂಡತಿ ಅನ್ನೋದು ಬೇಡ. ನನಗಂತೂ ಜೀವನದ ಬೇಸರ ಹೋಗ್ಬಿಟ್ಟಿದೆ. ಏನದಕ್ಕೆ? ಸ್ನೇಹಿತರೆ ಊಟ ಎಲ್ಲನೂ ಮಾಡಿಕೊಂಡು ಇಲ್ಲೇನೋ ನಮ್ಮದಕ್ಕೆ ಸ್ವಲ್ಪ ಏನೋ ತಗೋಬೇಕು ಅಂದರು. ಹಾಗಾಗಿ ಇಲ್ಲಿ ಬಂದು ಅದಾದಮೇಲೆ ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಒಣ ಒಂಟಿ ಜೀವನ ಕೂಗಿಗೆ ತಂಗಾಯಿ ತಂಗವೋ ದೈವವೇ, ನಿನಗೇನು ನಾನು ನೀಡಲೇ. ಫ್ಲೈಟಲ್ಲಿ ಬಂದು ಹಂಗಾಗಿ ಲೇಟ್ ಆಯಿತು. ಹಾಯ್ ಮರಿ ಹೆಚ್ಚನವ್ರೆ ಗೊಗಯ್ಯ ಅಲ್ಲೇ ಗುಮ್ಮ ನಂಗೆ ಕೊಲವ ಪ್ಲೀಸ್ ಕೊಲವ. ಈ ಥರ ಸೇಮ್ ಟು ಸೇಮ್ ನಂಗೂ ಒಂದು ಕೊಟ್ಟವಳು ನಿಮ್ಮವ್ವ. ಅದಕ್ಕೆ ಅದೇ ಥರ ತಗೊಂಡಿದ್ದೀನಿ. ಕಣ್ಣೆಲ್ಲ ಚೀನಿ ಇದ್ರದ್ದು ಕಣ್ಣು 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 ಎಲ್ಲಿ ಕಣ್ಣು? ನೀನು ತಿನ್ಕಂದ ಅಣ್ಣ ತಿನ್ಕಂದ? ರಿದಿ ಹೀರೋಯಿನ್ ಥರ ಕಾಣಿಸ್ತಿದೀಯ ರಿದಿ. ವಾವ್ ರಿದಿ ಸೂಪರ್. ಬಿಚ್ಕೊಳ್ಳ? ಥ್ಯಾಂಕ್ ಯು. ಏನ ನಾವು ಒಂದ್ಸತಿ ಕಾದು ಕಾದು ಆವಿ ಆಗೋಯ್ತಾ? ತಿನ್ನಕ್ಕೆ ಸಾಲ್ಟೇಜ್ ಆಯಿತು ಅಂತ ಮೀನು ತಗೊಂಡು ತಿಂದ್ರ? ನೀನು ತಿಂದ್ರೆ ನಿಮ್ಮ ಅಮ್ಮ ತಿಂತ ಇದ್ರಲ್ಲಿ ಇದ್ದಿದ್ದು ಮೀನ್ನ? ಹಾಂ ನೀನು ತಿಂದ್ರೆ ನಿಮ್ಮ ಅಮ್ಮ ತಿಂದ ಅದ್ರೊಳಗಡೆ ಇದ್ದಿದ್ದು ಮೀನ್ನ? ನೀನ ಅಮ್ಮನ? ಯಾರು ತಿಂದಿದ್ದು? ಅಮ್ಮ. ಅದೇ ಮತ್ತೆ ನಂಗೆ ಗೊತ್ತು, ಅವಳು ಬಕಾಸುರಿ ಅಂತ ನನಗೂ ಗೊತ್ತು ಕಣವ. ಅದ್ರೊಳಗಡೆ ಫಿಶ್ ಟ್ಯಾಂಕ್ ಒಳಗಡೆ ಮೀನು ಇಲ್ವಲ್ಲ, ಯಾರು ತಿಂದಿದ್ದು ಅಂದರೆ ಅಮ್ಮ ಅಂತೆ. ಚೆನ್ನಾಯ್ತು ಚಾಕ್ಲೇಟ್. ಅದೇ ಸತ್ತೋಯ್ತವೆ, ನೀನು ತಗೊಂಡು ಬೇಯಿಸ್ಕೊಂಡು ತಿನ್ಬಿಡ್ತೀಯ ಫ್ರೈ ಮಾಡ್ಕೊಂಡು. ಚಿನಿ ರಿದಿ ಚೆನ್ನಾಯ್ತಾ ಪಕೋಡ? ಉಪ್ಪು ಬೇಕಾ ಖಾರ ಬೇಕಾ? ಸೂಪರ್. ನಾನೇ ಮಾಡಿರೋದು. ಅವ ನಿಮ್ಮ ಪಕೋಡ ನಿಂಗೆ ಕೇಳ್ತಿದ್ಯಾ ಕೊಡೋಕ್ಕೆ ಕೇಳ್ತಿದ್ಯಾ ಅವರಿಗೆ? ನೀನೇ ತಿನ್ನಕ್ಕ ಪಕೋಡ ಮಾಡಿದ್ದಾರೆ. ತಗೊಳ್ಳಿ ಪಕೋಡ. ಹಾಂ ನಡ್ರಿ. ಮೇಕೆ ಮರಿ ಇಲ್ಲೊಂದೈತೆ ವೈಟ್ ಬ್ಲ್ಯಾಕಲ್ಲಿ. ಏನಂತದವಾದ ಮೇ ನೋಡ್ದ ಏನಂತದವ? ಮ್ಯಾವ್ ಅನ್ನಲ್ಲ ಅದು ಬೇಕಿನ ಮರಿನಾ? ನೋಡಿ ಮತ್ತೆ ಓಡ್ತೈತೆ ಅದೆಲ್ಲ ಕಡೆ. ಇದ್ಯಾಕೋ ಅಂತ ಇಲ್ಲ. ಇಂಗ್ಲಿಷ್ ಪದ ಮಾತಾಡಿ ನನ್ನ ಮಾನ ಉಳಿಸ್ಬಿಡಪ್ಪ. ಹೇಳಪ್ಪ, ಏಪ್ರಿಲ್ ತಿಂಗಳಾದ್ಮೇಲೆ ಯಾವ ತಿಂಗಳಪ್ಪ? ಸುಳ ನೋಡು ಮಗಳು ಎಷ್ಟು ಚೆನ್ನಾಗೈತೆ. ನಿಂತರನೇ ಕ್ಯೂಟ್ ಆಗಿದೆ ಅಲ್ವಾ ರಿದ್ದಿ?
ಎಷ್ಟೊಂದು ಸಹಾಯ ಮಾಡಿಕೊಡ್ತೀಯಾ ಅಲ್ವಾ? ಯಾಕೆ ಹಂಗೆ ಗುರಾಯಿಸ್ತೀನಿ ನನ್ನನ್ನ? ನಂಗೆ ನಾಚಿಕೆ ಆಯ್ತದೆ. ಯಾವ ಕಲರ್ ಮಗಳ ಇದು? ವೈಟ್. ವೈಟ್. ಓ ಅಲ್ಲೂ ಐತಾ? ಸೂಪರ್ ಸೂಪರ್. ಐಫೈ ಐಫೈ ಐಫೈ. ಒಳ್ಳೆ ಸರ್ಜನ್ಗಳ ಹತ್ರ ಹೋಗ್ಬಿಟ್ಟು ಇಲ್ಲಾರ ಮಗ್ಳ ಕರ್ಕೊಬತ್ತೀನಿ ಅಣ್ಣ. ಏನ್ ಸ್ಪ್ರೇ ಮಾಡೋದು? ಲಿಂಡನು ಕಾಂಟಾಪು ಅದ್ರಲ್ಲಿ ಉಳಾವಲ್ಲ, ಅವನು ಫ್ರೈ ಮಾಡ್ಕೊಂಡು ತಿಂತೀರಾ ಸುಷ್ಮಾ ಅವ್ರೆ? ಚಿಗ್ಲಿ ತಿನ್ನುವಲ್ಲ ಹಂಗೆ. ಬರೀ ಎಲ್ಲ ನೀನೇ ತಿಂತಿದ್ಯಲ್ಲ, ಅವು ಕೊಟ್ಟಿಲ್ವಲ್ಲ, ಅದಕ್ಕೆ ಹಂಗೆ ಆಡ್ತಾನೆ ಅಳ್ತಾವ ಹಿಂಗೆ ಅಲ್ವಾ? ಅಲ್ವಮ್ಮ? 4 ರೂಪಾಯಿ ಕೊಡಿ ಕಡ್ಡಿಗೆ. ನಾನು 100 4 ಕಡ್ಡಿ ಬೇಕಂದಿದ್ರೆ 400 ಕೊಡಿ. 400. ಏನೋ ಚೆನ್ನಾಗಿ ಗೊತ್ತು ಸೋಳೆ ಬಂದು ಮಾತಾಡೋ ಕುತ್ಕೊಂಡು ಎಲ್ಲ ಇದು ನಮ್ಮನೆ ಅಂತ ಏನಾರು ಮರ್ತ್ಕೊಬಿಟ್ಟಿಯಾ? ಇದೇ ನಿಮ್ಮ ಮನೆ. ಹಾಂ, ಅದಕ್ಕೆ ನೋಡಿ ನಿಮ್ಮ ಯಜಮಾನ್ರು ದೊಡ್ಡದಾಗಿ ಬೋರ್ಡ್ ಹಾಕಿಸೋರು, ದೊಡ್ಡದಾಗಿ ಬೋರ್ಡ್ ಹಾಕಿಸ್ಬಿಟ್ಟವ್ರು, ಅದಕ್ಕೆ ಕಾಣಲಿ ಅಂತ. ಅಯ್ಯೋ ಆ ಬ್ಯಾಗು, ಅಯ್ಯೋ ಅವನಿಗಿಂತ ಬ್ಯಾಗ್ ಅದೇ ಯಚನ್ ಚೆನ್ನಾಗಿದೀಯಾ? ಅವ್ರು ಯಾರೋ ನಮಗೆ ಗೊತ್ತಿಲ್ಲ. ಇಲ್ಲ, ಅವ್ರ ಅಪ್ಪನಾಗೆ ಇರೋದವರು. ಪ್ರೀತಿ ಬಾಯ್ 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 ಚಿನ್ನಿ ಬಾಯ್. ಅವಳಿಗೆ ಅವನು ಬಂದೆಲ್ಲ ಮುಗೀತು. ಬರ್ತೀವಿ ಬರ್ತೀವಿ. ಸ್ನೇಹಿತರೆ, ನನ್ನ ಫ್ರೆಂಡ್ ಮನೆಯಿಂದ ಹೊರಟಿ ನಮ್ಮ ಅದಕ್ಕೆ ಅವ್ರನ್ನ ಅರಕಲಗೂಡಲ್ಲಿ ಡ್ರಾಪ್ ಮಾಡಿ ಹಾಗೆ ಅಲ್ಲಿ ಕಾಫಿ ಕುಡ್ಕೊಂಡು ಅಲ್ಲಿಂದ ನಾವು ಮನೆ ಕಡೆ ಹೊರಟೋ. ವಿಡಿಯೋ ಕೊನೆ ತನಕ ನೋಡೋದಕ್ಕಾಗಿ ಧನ್ಯವಾದಗಳು.